ಹಿರಿಯರಾಗಿಟ್ಟುಕೊಂಡು ಅದರ ಆಧಾರದ ಮೇಲೆ ಕೆಲವಾರು ಸಂಗತಿಗಳನ್ನಷ್ಟೇ ಹೇಳಿ ಕೇಳಿ ರಾಧಾಕೃಷ್ಣನ್ ಜನ್ಮ ಜಯಂತಿ ದಿನ ನಿಮ್ಮೆಲ್ಲ ಸಮಾಗಮ ಆಗಿದೆ ಅಂತೆ. ನೋಡಿ, ಆಂಧ್ರದ ತಿರುತ್ತಣಿ ಇರ್ತಕ್ಕಂಥ ಒಂದು ಗ್ರಾಮದ ಬಡ ಕುಟುಂಬದಲ್ಲಿ ಹುಟ್ಟಿ ತದನಂತರ ಏನೇನಾದರೂ ಅಲ್ವಾ ಅವರು ಲೆಕ್ಚರರ್ ಆದರು, ಉಪನ್ಯಾಸಕರಾದರು, ಪ್ರೊಫೆಸರ್ ಆದರು, ಅಂಬಾಸಿಡರ್ ಆದರು, ಉಪರಾಷ್ಟ್ರಪತಿ ಆದರು, ಕಡೆಗೆ ರಾಷ್ಟ್ರಪತಿ ಆದ್ರಲ್ವಾ. ನನಗೆ ಯಾಕಪ್ಪ ಈ ನೆಲದ ಮೇಲೆ ನಿಂತು ಮಾತನಾಡ್ಲಿಕ್ಕೆ ಒಂದು ದೊಡ್ಡ ಹೃದಯ ಇದೆ ಅಂತ ಹೇಳ್ತೀನಿ ಅಂದ್ರೆ ನಂದೊಂದು ನಿವೇದನೆ, ನಾನು ಕೊಚ್ಚಿಗೆಂತ ಇಲ್ಲ. ಡೆಫಿನೆಟ್ ಆಗಿ 2011 ಇಸ್ವಿನಲ್ಲಿ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಾವು ಜಿಲ್ಲಾ ಮಟ್ಟದ ಶಿಕ್ಷಕ ದಿನಾಚರಣೆಯನ್ನ ನಮ್ಮ ಚಟ್ನಳ್ಳಿಲಿ ಮಾಡಿದ್ವಿ. ಬಹುಶಃ ಇದಿರ್ತಕ್ಕಂಥ ಅನೇಕರಿಗೆ ಗೊತ್ತಿರ್ಬೋದು ಅಂತ ಕಾಣುತ್ತೆ. ಅಲ್ಲಿ ಉದ್ಘಾಟನೆಗೆ ಯಾರನ್ನು ಕರೆಸಿದ್ವಿ ಅಂದ್ರೆ ನಮ್ಮ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಮರಿಮಗಳು ಅಂತೆ, ಕವಿತಾ ಸಂದೀಪ್ ಸರ್ವಪಲ್ಲಿ ಅಂತೇಳಿ ಅಮೆರಿಕಾದಲ್ಲಿ ಇದ್ರು. ಅವರು ಅಮೆರಿಕಾದಲ್ಲಿ ಒಮ್ಮೆ ಪರಿಚಯ ಆದಂಥ ಸಂದರ್ಭದಲ್ಲಿ ಸೆಪ್ಟೆಂಬರ್ 5ಕ್ಕೆ ನಮ್ಮ ಚಿಕ್ಕಮಗಳೂರಿಗೆ ಪ್ರೋಗ್ರಾಮ್ ಹಾಕಂಗ್ ಮಾಡಿ ಅವ್ರ ಸಮ್ಮುಖದಲ್ಲಿ ದಿನಾಚರಣೆ ಮಾಡ್ತಾ ಅವರಿಂದ ಅವರ ಮುತ್ತಜ್ಜ ನಮ್ಮ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಮಗಳ 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 ಮಗಳು ಅವಳ ಕವಿತಾ ಸಂದೀಪ್ ಸರ್ವಪಲ್ಲಿ ಅಂತೇಳಿ ಅವ್ರನ್ನ ಕರೆಸಿ ಶಿಕ್ಷಕ ದಿನಾಚರಣೆ ಮಾಡಿದ್ದು ಅಂತಕ್ಕಂಥ ಖುಷಿಯ ಅಂಶವನ್ನ ತಮ್ಮ ಎದುರಿಗೆ ಹೇಳುತ್ತಾ ಅವ್ರು ಕೊಟ್ಟಂತ ಕೆಲವು ಟೆಕ್ಸ್ಟ್ಗಳಲ್ಲಿ ಅದ್ಭುತವಾದಂಥ ರಸಪ್ರಸಂಗಗಳಿದೆ ಅಂತೆ. ನಾವು ಸ್ವಲ್ಪ ಮೆಲುಕಾಗ್ಬೋದು ಅಂತೆ. ನೋಡಿ, ಇದೆಲ್ಲ ಸಹಜವಾಗಿ ಶಿಕ್ಷಕ ದಿನಾಚರಣೆ ದಿವಸ ಹೇಳ್ತಾರಲ್ಲ. ಮೈಸೂರು ಕಾಲೇಜಲ್ಲಿ ಅವರು ಪ್ರೊಫೆಸರ್ ಆಗಿದ್ರು, ಅಲ್ಲಿಂದ ನೇರವಾಗಿ ಅಂಬಾಸಿಡರ್ ಆಗಿ ಅವರು ಚೈನಾಗೆ ಹೋಗ್ಬೇಕಾಗತ್ತೆ. ಆ ಸಂದರ್ಭದಲ್ಲಿ ಒಂದು ಸೆಂಡ್ ಆಫ್ ಆಗುತ್ತಲ್ಲ, ಬೀಳ್ಕೊಡುಗೆ ಸಮಾರಂಭ. ಆ ಬೀಳ್ಕೊಡುಗೆ ಸಮಾರಂಭದಲ್ಲಿ ಭಾಗಿಯಾಗಿದ್ದವ್ರು ಯಾರು ಅಂದ್ರೆ ನಮ್ಮ ನೆಲದ ಶತಾಯುಷಿಗಳಾಗಿದ್ದಂಥ ದೊಡ್ಡ ಸಾಹಿತಿ ಆಗಿದ್ದಂಥ ಎನ್ ಮೂರ್ತಿ ರಾಯರಿದ್ರಲ್ಲ, ಮೂರ್ತಿ ರಾಯರು ರಾಧಾಕೃಷ್ಣನ್ ಅವರ ಶಿಷ್ಯ ಅಂತಕ್ಕಂಥದ್ದೇ ನಾವೆಲ್ಲ ಖುಷಿ ಪಡಬೇಕು ಅಂತೆ. ಇಲ್ಲಿ ಕೇಂಪರ್ ಗೊತ್ತಲ್ಲ, ಎನ್ ಮೂರ್ತಿ ರಾಯ್ ಅವರು ಸ್ಟೂಡೆಂಟ್ ಆಗಿರ್ತಾರೆ, ರಾಧಾಕೃಷ್ಣ ಅವ್ರ ಸ್ಟೂಡೆಂಟ್. ನಿಮಗೆ ಗೊತ್ತಿದೆ, ಅಲ್ಲಿಂದ ರೈಲ್ವೆ ಸ್ಟೇಷನ್ವರೆಗೂ ಪುಷ್ಪಾಲಂಕೃತವಾದಂಥ ಒಂದು ವಾಹನದಲ್ಲಿ ಭಯಾನಕತೆ ಆ ಡಯಾಬಿಟಿಕ್ ಇದ್ದವರಿಗೆ ಗೊತ್ತಾಗುತ್ತೆ. ನಾನು ಯಾಕೆ ಇದನ್ನು ಹೇಳ್ತೀನಿ ಅಂದ್ರೆ 12ನೇ ಶತಮಾನದಲ್ಲಿ ದಾಸಿಮಯ್ಯ ಅಂತಕ್ಕಂಥ ಒಬ್ಬ ವಚನಕಾರ ಹಸಿವಿನ ದುರಂತ ಲೋಕವನ್ನು ನಮ್ಮ ಎದುರಿಗೆ ತೆರೆದಿರ್ತಕ್ಕಂಥ ಸಂದರ್ಭದಲ್ಲಿ ಇಂಥ ಒಂದು ಮೆಡಿಕಲ್ ಸೈನ್ಸ್ ಅನ್ನು ನಮ್ಮ ಎದುರಿಗೆ ತೆರೆದಿಡ್ತಾನೆ ಅಂತೇಳಿ. ಎಷ್ಟು ಮಟ್ಟಿಗೆ ವಿಜ್ಞಾನದ ಟಚ್ ಅದರಲ್ಲಿದೆ ಅಂದ್ರೆ ಅನೇಕ ಮಾಸ್ಟರ್ಗಳು ಪಾಠದಲ್ಲಿ ಮಾಡಿರ್ತಾರೆ, ವಚನ ಓದಿರ್ತೀರಾ. ಹಸಿವೆಂಬ ಹೆಬ್ಬಾವು ಬಸಿರು ಬಂದು ಹಿಡಿದೊಡೆ. ಏನ್ ಚೆನ್ನಾಗಿ ಹೇಳ್ತಾನೆ, ಹಸಿವು ಅನ್ನೋದು ಇದೆಯಲ್ಲ ಹೆಬ್ಬಾವು ಓದಿಸ್ತಾನ ನಾವು. ಅದು ಕೂಡ ಮೆಟಾಫಾರ್ ನೋಡಿ, ಸಂಕೇತ ಹೆಂಗ್ ಬಳಸ್ತದೆ ಅಂದ್ರೆ ಹೆಬ್ಬಾವು ಹೊಟ್ಟೆ ಒಳಗೆ ಕೂತ್ಬಿಟ್ಟಿದೆ ಅಂತಾನೆ. ಹಸಿವೆಂಬ ಹೆಬ್ಬಾವು ಬಸಿರು ಬಂದು ಹಿಡಿದೊಡೆ ವಿಷವೇರಿತ್ತಯ್ಯ ಆಪಾದ ಮಸ್ತಕಕ್ಕೆ. ನಾವು ಇವತ್ತಂತೀವಲ್ಲ 12:30 ಆಗ್ತದೆ ನಿರ್ಗಿಸ್ಬಿಡ್ತಕ್ಕಣ, ತಲೆಯೆಲ್ಲ ತಿರುಗಿಟ್ಕಣ ಅಂತೀವಲ್ಲ. ಈ ಫೀಲ್ ಇದೆಯಲ್ಲ, ಇದನ್ನ ಸ್ವಾನುಭವ ಅಂತಾರೆ. ಈ ಅನುಭವದ ಎತ್ತರಕ್ಕೆ ವಚನ ಸಾಹಿತ್ಯ ಯಾಗೋಯ್ತು ಅಂದಕ್ಕೆ ನಮ್ಮ ದಾಸಿಮಯ್ಯ ವಚನ ಉದಾಹರಣೆ. ವಿಷವೀರಿತ್ತಯ್ಯ ಆಪಾದ ಮಸ್ತಕಕ್ಕೆ, ಆ ಹಸಿವಿಗೆ ಅನ್ನವ ನಿಕ್ಕಿ ಆ ವಿಷವ ನಿಲ್ಲಿಸಬಲ್ಲೊಡೆ ಲೋಕದೊಳಗೆ ಆತನೇ ಗಾರುಡಿಗ ಕಾರಣ ರಾಮನಾಥ ಅಂತೇಳಿ. ಪ್ರಾಯಶಃ ಹೊಟ್ಟಸ್ತಿರ್ತಕ್ಕಂಥ ಹೊಟ್ಟಿಗೆ ಯಾರು ಒಂದು ಅನ್ನ ಹಾಕ್ತಾರೆ ಅವನು ನಿಜವಾದ ದೇವರು ಅಂತ ಯಾವ ದಾಸಿಮಯ್ಯ ಹೇಳ್ತಾನೋ, ಪ್ರಾಯಶಃ ಅದೇ ಮಾತನ್ನ ನಿಮಗೆ ಯಾರಿಗಾದ್ರೂ ಕೇಳಿದ್ರೆ, ಅಣ್ಣ 1 ಗಂಟೆ ಆಗಿದೆ, ನೀವು ಯಾವ ಮಾತು ಯಾವ ಭಾಷೆನೂ ಬೇಕಿಲ್ಲ, ಅಲ್ಲೇಂದ್ರೆ ಪ್ರಸಾದ ರೆಡಿ ಆಗಿದ್ರೆ ಅದು ನಿಜವಾದಂಥ ಗುರು, ಅದು ನಿಜವಾದಂಥ ಸರಕು, ಅದು ಅಗತ್ಯ ಇದೆ ಅಂತ ಹೇಳೋದ್ರಲ್ಲಿ ತಪ್ಪೇನಿಲ್ಲ ಅಂತಕ್ಕಂಥ ಒಂದು ವಾದವನ್ನ 12ನೇ ಶತಮಾನದಲ್ಲಿ ದಾಸಿಮಯ್ಯ ನಮ್ಮ